ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತೆ ಧ್ರುವಾನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶೌನಕನು ಜನಮೇಜಯನಿಂದ ಅಶ್ವಮೇಧವನ್ನು ಮಾಡಿಸಿ, ಈ ಜನಮೇಜಯನು ಈಗನ ಕಥೆಯನ್ನು ಕೇಳುತ್ತಿರುವ ಜನಮೇಜಯನ ಪೂರ್ವಜನಾಗಿರುತ್ತಾನೆ. ಜನಮೇಜಯನಿಂದ ಅಶ್ವಮೇಧವನ್ನು ಮಾಡಿಸಿ ಅವನನ್ನು ತಿರುಗಿ ರಾಜ್ಯದಲ್ಲಿ ನೆಲೆಗೊಳಿಸುವುದು ಎಂಬ 151ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಶೌನಕನು ಜನಮೇಜಯನನ್ನು ಕುರಿತು, ಓ ಜನಮೇಜಯ, ಮೋಹಾಕುಲವಾದ ಮನಸ್ಸುಳ್ಳ ನಿನಗೆ ಧರ್ಮವನ್ನು ಉಪದೇಶಿಸುವೆನು. ನನ್ನ ಉಪದೇಶದಿಂದ ನಿನಗೆ ಒಳ್ಳೆಯ ಬುದ್ಧಿಯು ಬಲವೂ ಉಂಟಾಗಿ ನಿನಗೆ ನೀನೇ ಧರ್ಮಸ್ವರೂಪವನ್ನು ತಿಳಿಯಬಲ್ಲವನಾಗುವೆ. ರಾಜನು ಮೊದಲು ದಾರುಣನಾಗಿ ಇದ್ದಂತೆಯೇ ತೋರಿ ಕಾರ್ಯಗಳಿಂದ ಎಲ್ಲ ಪ್ರಜೆಗಳನ್ನು ಅನುಗ್ರಹಿಸುವನು. ರಾಜರಲ್ಲಿ ಇದೊಂದು ಆಶ್ಚರ್ಯವಾದ ನಡತೆ. ಲೋಕದಲ್ಲಿ ಎಲ್ಲದರಲ್ಲಿಯೂ ಒಳ್ಳೆಯದು ಕೆಟ್ಟದು ಎಂಬ ಈ ಎರಡು ಕಲೆತೆ ಇರುವುದನ್ನು ಜನರು ಬಲ್ಲರು. ನೀನು ಮೊದಲು ಅತಿ ಕ್ರೂರನಾಗಿದ್ದು ಈಗ ಧರ್ಮದೃಷ್ಟಿಯುಳ್ಳವನಾದೆ. ದರ್ಪವನ್ನು ಭೋಗಗಳನ್ನು ತೊರೆದು ನೀನು ಬಹಳ ದಿನಗಳವರೆಗೂ ತಪಸ್ಸನ್ನು ಮಾಡಿದೆ. ಓ ಜನಮೇಜಯ, ಪಾಪ ಪ್ರಚುರರಾದ ರಾಜರಲ್ಲಿ ಇದೊಂದು ಆಶ್ಚರ್ಯವು. ಧನವಿದ್ದವನು ದಾನಶೀಲನಾಗಿರುವುದು, ತಪಸ್ವಿಯು ತನ್ನ ತಪೋಧನವನ್ನು ವೆಚ್ಚ ಮಾಡಲಾರದೆ ಅದರಲ್ಲಿ ಕೃಪಣನಾಗಿರುವುದು ಆಶ್ಚರ್ಯವಲ್ಲ. ಆದರೂ ಇವರು ಒಬ್ಬರಿಗೊಬ್ಬರು ದೂರವಾಗಿಲ್ಲವೆಂದೇ ಹೇಳಬಹುದು. ಎಂದರೆ ಒಂದೇ ಕಾರಣಕ್ಕಾಗಿ ಯಾವನು ದಾನ ಮಾಡುವನೋ ಅದೇ ಕಾರಣಕ್ಕಾಗಿ ಇನ್ನೊಬ್ಬನು ಕೃಪಣನಾಗಿರುವನು. ಇವರಲ್ಲಿ ಕಾರಣವೇನೋ ಸಮವಾಗಿದ್ದರೂ ಇಬ್ಬರ ಪ್ರವರ್ತನೆಯು ಬೇರೆಯಾಗಿರುವುದು. ಆದುದರಿಂದ ಇವರಿಬ್ಬರು ಒಬ್ಬರಿಗೊಬ್ಬರಿಗೆ ದೂರವಲ್ಲ. ಸಂಪೂರ್ಣವಾಗಿ ವಿಚಾರ ಮಾಡದ ವಿಷಯವು ಯಾವುದು ಅದೇ ಕಾರ್ಪಣ್ಯವೆನಿಸುವುದು. ಅದನ್ನೇ ವಿಚಾರ ಮಾಡಿ ನಡೆಸಿದ ಪಕ್ಷದಲ್ಲಿ ಅದೇ ಉತ್ತಮ ಗುಣವನ್ನು ಕೊಡುವುದು. ಓ ರಾಜೇಂದ್ರ, ಯಜ್ಞ, ದಾನ, ದಯೆ, ವೇದಗಳು, ಸತ್ಯ ಎಂಬಿ 5 ಪವಿತ್ರಗಳೆನಿಸುವವು. ಚೆನ್ನಾಗಿ ನಡೆಸಿದ ತಪಸ್ಸು 6ನೆಯದೆನಿಸುವುದು. ರಾಜರಿಗೆ ಈ ತಪಸ್ಸೆಂಬುದೇ ಪರಮ ಮಿತ್ರವು. ಅದನ್ನು ನೀನು ಚೆನ್ನಾಗಿ ಅನುಷ್ಠಿಸುವುದರಿಂದ ಉತ್ತಮ ಧರ್ಮವನ್ನು ಪಡೆಯುವೆ. ಪುಣ್ಯ ದೇಶ ಯಾತ್ರೆಯು ಪರಮ ಪವಿತ್ರವಾದ ಧರ್ಮವೇ. ಇದೇ ವಿಷಯದಲ್ಲಿ ಯಯಾತಿಯು ಹೇಳಿದ ಗಾದೆಯೊಂದುಂಟು. ಯಾವ ಮನುಷ್ಯನು ಒಳ್ಳೆಯ ಬದುಕನ್ನು ಆಯುಷ್ಯವನ್ನು ಕೋರುವನೋ ಅವನು ಯಜ್ಞವನ್ನು ನಡೆಸಿ ಆಮೇಲೆ ಸನ್ಯಾಸವನ್ನು ಹಿಡಿದು ತಪಸ್ಸನ್ನು ಮಾಡಬೇಕು. ಪುಣ್ಯ ಕ್ಷೇತ್ರಗಳಲ್ಲಿ ಕುರುಕ್ಷೇತ್ರವನ್ನು ಬಹಳ ಪವಿತ್ರವೆಂದು ಹೇಳುವರು. ಅದಕ್ಕಿಂತಲೂ ಸರಸ್ವತಿ ನದಿಯು, ಸರಸ್ವತಿ ನದಿಗಿಂತಲೂ ಪ್ರಚೋದಕವೆಂಬ ತೀರ್ಥವು ಪವಿತ್ರವೆನ್ನುವರು. ಪ್ರಚೋದಕವೆಂಬ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿನ ನೀರನ್ನು ಒಂದಾವರ್ತಿ ಕುಡಿದವನಿಗೆ ಮರುದಿನವೇ ಮರಣ ಪ್ರಾಪ್ತಿಯಾದರೂ ಅವನಿಗೆ ಕರ್ಮ ಬಂಧವು ಬಾಧಿಸದು. ರಾಜೇಂದ್ರ, ಇನ್ನು ನೀನು ಮಹಾಸರಸ್ಸು, ಪುಷ್ಕರ ತೀರ್ಥಗಳು, ಪ್ರಭಾಸ, ಉತ್ತರ ಮಾನಸ, ಕಾಲೋದಕವೆಂಬ ತೀರ್ಥಗಳನ್ನು ಸುತ್ತಿ ಬಾ. ಆಗ ನಿನಗೆ ಜೀವನವೂ ಆಯುಷ್ಯವೂ ಲಭಿಸುವುದು. ಸರಸ್ವತಿ ಮತ್ತು ದೃಷದ್ವತಿ ನದಿಗಳು ಕೂಡುವ ಸ್ಥಳದಲ್ಲಿ ಮಾನಸ ಸರಸ್ಸುಂಟು. ಅಧ್ಯಯನಶೀಲನಾಗಿ ಇವುಗಳಲ್ಲಿ ಸ್ನಾನ ಮಾಡಬೇಕು. ಪವಿತ್ರ ಧರ್ಮಗಳಲ್ಲಿ ತ್ಯಾಗವು, ಅದಕ್ಕಿಂತಲೂ ಸನ್ಯಾಸವು ಮೇಲೆಂದು ಮನುವು ಹೇಳಿರುವನು. ಇದೇ ವಿಷಯದಲ್ಲಿ ಸತ್ಯಮತನೆಂಬುವನು ಹೇಳಿದ ಗಾಥೆಗಳು ಕೆಲವನ್ನು ಉದಾಹರಿಸುವರು. ಮನುಷ್ಯನು ಸಣ್ಣ ಮಗುವಿನಂತೆ ಸತ್ಯರತನಾಗಿ ಪುಣ್ಯ ಪಾಪ ಸಂಬಂಧವೇ ಇಲ್ಲದಂತಿರಬೇಕು. ಯಾವ ಪ್ರಾಣಿಗಳಿಗಾಗಲಿ ದುಃಖವೆಂಬುದೇ ಇಲ್ಲವೆಂದ ಮೇಲೆ ಇನ್ನು ಸುಖವೂ ಇಲ್ಲವೆಂದು ಹೇಳಬೇಕಾದುದೇನು? ಈ ಸುಖ ದುಃಖಗಳೆಂಬುವು ಅವರವರ ಮನಸ್ಸಿನಲ್ಲಿ ಹುಟ್ಟಿಸಿಕೊಳ್ಳುವ ಭಾವಗಳೇ ಹೊರತು ವಾಸ್ತವವಲ್ಲ. ಪ್ರಾಣಿಗಳ ಸಹಜ ಸ್ವಭಾವವೇ ಇದು. ಸೃಷ್ಟಿಯಲ್ಲಿ ಇರುವ ಸಮಸ್ತ ಜೀವರಾಶಿಗಳಲ್ಲಿ ತ್ಯಾಗವನ್ನು ಹಿಡಿದು ಪಾಪ ಪುಣ್ಯಗಳೆರಡರಿಂದಲೂ ನಿವೃತ್ತರಾದವರ ಜೀವನವೇ ಮಹತ್ತಾದುದು. ಇನ್ನು ನಾನು ರಾಜರಿಗೆ ಯೋಗ್ಯವಾದ ಕಾರ್ಯಗಳೇನೋ ಅದನ್ನು ಹೇಳುವೆನು ಕೇಳು. ಬಲದಿಂದಲೂ ಉಚಿತ ವಿನಿಯೋಗಗಳಿಂದಲೂ ದಾನಗಳಿಂದಲೂ ನೀನು ಸ್ವರ್ಗವನ್ನು ಜಯಿಸಿ ಪವಿತ್ರನಾಗಬಹುದು. ಬಲ ವೀರ್ಯವುಳ್ಳ ಪುರುಷನೇ ಧರ್ಮವನ್ನು ಪಡೆಯಲು ಸಮರ್ಥನಾಗುವನು. ನೀನು ಈ ಭೂಮಿಯನ್ನು ಪಾಲಿಸುವುದು ಬ್ರಾಹ್ಮಣರ ಮತ್ತು ಎಲ್ಲರ ಕ್ಷೇಮಕ್ಕಾಗಿಯೇ ಎಂದು ತಿಳಿ. ನೀನು ಹಿಂದೆ ಹೇಗೆ ಬ್ರಾಹ್ಮಣರನ್ನು ಧಿಕ್ಕರಿಸಿದೆಯೋ ಹಾಗೆಯೇ ಈಗ ಅವರನ್ನು ಪ್ರಸನ್ನರನ್ನಾಗಿ ಮಾಡಿಕೊಳ್ಳಬೇಕು. ಒಂದು ವೇಳೆ ಅವರೇ ನಿನ್ನನ್ನು ಧಿಕ್ಕರಿಸಿದರು, ದೂರ ಮಾಡಿದರು, ಹೆದರಿಸಿದರು, ಆತ್ಮಜ್ಞಾನವನ್ನು ಹಿಡಿದು
ಅವರನ್ನು ನೀನು ಬಾಧಿಸುವುದಿಲ್ಲವೆಂದು ದೃಢ ಪ್ರತಿಜ್ಞೆ ಮಾಡಿಕೊಳ್ಳುವವನಾಗು. ನಿನ್ನ ಸ್ವಧರ್ಮಗಳಲ್ಲಿ ನಿರತನಾಗಿ ನಿನಗೆ ಶ್ರೇಯಸ್ಸು ಯಾವುದೋ ಅದನ್ನು ನಡೆಸು. ರಾಜರಲ್ಲಿ ಒಬ್ಬನು ಮಂಜಿನಂತೆ ತಂಪಾಗಿರುವನು, ಮತ್ತೊಬ್ಬನು ಅಗ್ನಿಯಂತೆ ಬಿಸಿಯಾಗಿರುವನು, ಇನ್ನೊಬ್ಬನು ನೇಗಿಲಿನಂತೆ ಶತ್ರುಗಳ ಮೂಲೋತ್ಪಾಟನದಲ್ಲಿ ಶಕ್ತನಾಗಿರುವನು, ಇನ್ನೊಬ್ಬನು ಸಿಡಿಲಿನಂತೆ ಶತ್ರುಗಳನ್ನು ಒಂದೇ ಸಲಕ್ಕೆ ದಹಿಸತಕ್ಕವನಾಗಿರುವನು, ಇನ್ನೊಬ್ಬನು ಯಮನಂತೆ ಸಮದರ್ಶಿಯಾಗಿರುವನು. ಧೀಮಂತನಾದವನು ಸಾಮಾನ್ಯ ಕಾರಣದಿಂದಾಗಲಿ ವಿಶೇಷ ಕಾರಣದಿಂದಾಗಲಿ ಅಸತ್ತುಗಳೊಡನೆ ಸಂಸರ್ಗಗಳನ್ನಿಟ್ಟುಕೊಳ್ಳಬಾರದು. ಒಬ್ಬನು ಒಂದಾವರ್ತಿ ಮಾಡಿದ ಪಾಪವನ್ನು ಕುರಿತು ಪಶ್ಚಾತ್ತಾಪಪಟ್ಟರೆ ಅದರಿಂದ ಮುಕ್ತನಾಗುವನು. ಎರಡಾವರ್ತಿ ಪಾಪವನ್ನು ಮಾಡಿದವನು ಇನ್ನು ಮೇಲೆ ತಾನು ಹಾಗೆ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡುವುದರಿಂದ ವಿಮುಕ್ತನಾಗುವನು. ಮೂರಾವರ್ತಿ ಪಾಪವನ್ನು ಮಾಡಿದವನು ಇನ್ನು ಮೇಲೆ ತಾನು ಯಾವಾಗಲೂ ಧರ್ಮವನ್ನೇ ಮಾಡುವುದಾಗಿ ಸಂಕಲ್ಪಿಸಿ ನಡೆಸುವುದರಿಂದ ಶುದ್ಧನಾಗುವನು. ಅನೇಕಾವರ್ತಿ ಅನೇಕ ಪಾಪಗಳನ್ನು ಮಾಡಿದವನು ತೀರ್ಥಯಾತ್ರೆಗಳಿಂದಲೇ ಶುದ್ಧನಾಗುವನು. ಶ್ರೇಯಃಕಾಂಕ್ಷಿಯಾದವನು ಇದನ್ನು ನಡೆಸಬೇಕು. ಯಾವಾಗಲೂ ಸುಗಂಧಗಳನ್ನೇ ಅನುಭವಿಸುವವನಲ್ಲಿ ಸುಗಂಧವೇ ಹೊರಡುವುದು, ದುರ್ಗಂಧವನ್ನು ಅನುಭವಿಸುವವನಲ್ಲಿ ದುರ್ಗಂಧವೇ ಹೊರಡುವುದು. ತಪಶ್ಚರ್ಯೆಯಲ್ಲಿ ಆಸಕ್ತಿಯುಳ್ಳವನು 1 ಸಂವತ್ಸರದವರೆಗೆ ಅಗ್ನಿಯನ್ನು ಉಪಾಸಿಸಿದವನು ಅನೇಕ ಪಾಪಗಳಿಂದ ಮುಕ್ತನಾಗುವನು. 3 ಸಂವತ್ಸರಗಳವರೆಗೆ ಅಗ್ನಿಹೋತ್ರವನ್ನು ಉಪಾಸಿಸುವುದರಿಂದ ಭ್ರೂಣಹತ್ಯೆ ಎಂಬ ಮಹಾಪಾತಕವು ಬಿಟ್ಟು ಹೋಗುವುದು. ಭ್ರೂಣಹತ್ಯೆಯನ್ನು ಮಾಡಿದವನು ಮಹಾಸರಸ್ಸು, ಪುಷ್ಕರ, ಪ್ರಭಾಸ, ಉತ್ತರ ಮಾನಸ ಸರಸ್ಸು ಎಂಬಿ ಪುಣ್ಯತೀರ್ಥಗಳ ಯಾತ್ರೆ ಮಾಡಿದರೆ ಆ ಯಾತ್ರೆಯನ್ನು ಉದ್ದೇಶಿಸಿ 100 ಯೋಜನಗಳ ದೂರಕ್ಕೆ ನಡೆಯುವಷ್ಟರಲ್ಲಿಯೇ ಅವನ ಪಾಪವು ನೀಗುವುದು. ಪ್ರಾಣಿಗಳನ್ನು ಕೊಲೆ ಮಾಡಿದವನು ತಾನು ಕೊಲೆ ಮಾಡಿದಷ್ಟು ಸಜಾತಿ ಪ್ರಾಣಿಗಳನ್ನು ಪ್ರಾಣಾಪಾಯದಿಂದ ತಪ್ಪಿಸಿ ಬದುಕಿಸಿದರೆ ಆ ಪಾಪದಿಂದ ವಿಮುಕ್ತನಾಗುವನು. ಅಘಮರ್ಷಣ ಮಂತ್ರಗಳನ್ನು 100 ಆವರ್ತಿ ಜಪಿಸಿ ನೀರಿನಲ್ಲಿ ಮುಳುಗುವವನು ಅಶ್ವಮೇಧದಲ್ಲಿ ಅವಭೃತ ಸ್ನಾನ ಮಾಡಿದ ಫಲಕ್ಕೆ ಭಾಗಿಯಾಗುವನೆಂದು ಮನುವಾಕ್ಯವುಂಟು. ಅವನ ಪಾಪವು ಬಹುಬೇಗನೆ ನೀಗುವುದು. ಅವನು ಬೇಗನೆ ಸದ್ಗತಿಯನ್ನು ಪಡೆಯುವನು. ಲೋಕದ ಸಮಸ್ತ ಪ್ರಾಣಿಗಳು ಮಂಕರಂತೆಯೂ ಮೂಢರಂತೆಯೂ ಅವನಿಗೆ ವಿಧೇಯರಾಗಿ ಕೆಲಸ ಮಾಡುವರು. ಹಿಂದೊಮ್ಮೆ ದೇವಾಸುರರಿಬ್ಬರೂ ಸೇರಿ ದೇವಗುರುವಾದ ಬೃಹಸ್ಪತಿಯ ಬಳಿಗೆ ಬಂದು ವಿನಯದಿಂದ, ಓ ಮಹರ್ಷಿ, ನೀನು ಧರ್ಮ ಫಲಗಳನ್ನು ತಿಳಿದವನು, ಪಾಪಲೋಕವಾದ ನರಕದಲ್ಲಿ ಸೇರಿಸತಕ್ಕ ದುಷ್ಕರ್ಮಗಳನ್ನೆಲ್ಲ ಬಲ್ಲವನು. ಪುಣ್ಯ ಪಾಪಗಳೆರಡು ಯಾವನಲ್ಲಿ ಸಮಾನವೆನಿಸಿರುವವೋ ಅಂತಹವನು ಪುಣ್ಯ ಪಾಪಗಳೆರಡರಲ್ಲಿ ಯಾವುದು ಯಾವುದನ್ನು ಜಯಿಸುವುದು, ಅವುಗಳ ಫಲವು ಯಾವುದು, ಮತ್ತು ಧರ್ಮಶೀಲನು ತನ್ನ ಪಾಪವನ್ನು ನೀಗಿಸಿಕೊಳ್ಳುವುದೆಂಬುದು ಹೇಗೆ, ಇದನ್ನು ನಮಗೆ ತಿಳಿಸಬೇಕು ಎಂದು ಕೇಳಿದರು. ಆಗ ಬೃಹಸ್ಪತಿಯು, ಎಲೈ ದೇವಾಸುರರೇ, ಕೇಳಿರಿ. ಒಬ್ಬನು ತಿಳಿಯದೆ ಮೊದಲು ಪಾಪವನ್ನು ಮಾಡಿ ಆಮೇಲೆ ತನ್ನ ತಪ್ಪನ್ನು ತಿಳಿದು ತಿರುಗಿ ಪುಣ್ಯವನ್ನು ಮಾಡಿದ ಪಕ್ಷದಲ್ಲಿ ಬುದ್ಧಿಪೂರ್ವಕವಾಗಿ ನಡೆಸಿದ ಆ ಪುಣ್ಯ ಕರ್ಮಗಳಿಂದ ಅವನು ಚೌಳುಪ್ಪಿನಿಂದ ಬಟ್ಟೆಯಲ್ಲಿರುವ ಕೊಳೆಯು ನೀಗುವಂತೆ ಪಾಪ ವಿಮುಕ್ತನಾಗಿ ಶುದ್ಧನಾಗುವನು. ಒಬ್ಬನು ಒಂದು ಪಾಪವನ್ನು ಮಾಡಿಬಿಟ್ಟ ಮೇಲೆ ಅಂತಹ ಕಾರ್ಯವನ್ನು ತಾನು ಮಾಡಿದುದಕ್ಕಾಗಿ ಬೀಗಿ ಬೆರೆಯಬಾರದು. ಯಾವಾಗಲೂ ಮನುಷ್ಯನು ಅಸೂಯಾರಹಿತನಾಗಿ ಶ್ರದ್ಧೆಯಿಂದ ಶುಭವನ್ನೇ ಕೋರುತ್ತಿರಬೇಕು. ಯಾವನು ಪಾಪವನ್ನು ಮಾಡಿದ ಮೇಲೆಯಾದರೂ ಪುಣ್ಯವನ್ನು ಮಾಡುವನೋ ಅವನು ಬಟ್ಟೆಯಲ್ಲಿರುವ ಹರಕುಗಳನ್ನು ಮುಚ್ಚುವಂತೆ ತನ್ನ ಪಾಪವನ್ನು ಪುಣ್ಯ ಕರ್ಮಗಳಿಂದ ಮರೆಸಬಲ್ಲನು. ಸೂರ್ಯನು ಉದಿಸುವಾಗಲೇ ಕತ್ತಲೆಯನ್ನು ನೀಗಿಸುವಂತೆ ಶುಭವನ್ನು ಮಾಡತಕ್ಕ ಮನುಷ್ಯನು ಆ ಸತ್ಕಾರ್ಯವನ್ನು ನಡೆಸುತ್ತಿರುವಾಗಲೇ ತನ್ನ ಹಿಂದಿನ ಪಾಪಗಳಿಂದ ನಿವೃತ್ತನಾಗುವನು ಎಂದನು. ಓ ಧರ್ಮರಾಜ, ಇಂದ್ರೋತನು ಜನಮೇಜಯನಿಗೆ ಹೀಗೆ ಹೇಳಿ ಅವನಿಂದ ವಿದ್ಯುಕ್ತವಾಗಿ ಅಶ್ವಮೇಧ ಯಾಗವನ್ನು ಮಾಡಿಸಿದನು. ಅದರಿಂದ ರಾಜನು ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಮೊದಲಿನ ರಾಜಕಳೆಯಿಂದ ಶೋಭಿಸುತ್ತಾ ಶತ್ರುಗಳನ್ನೆಲ್ಲ ಜಯಿಸಿ ಚಂದ್ರನು ಆಕಾಶದಲ್ಲಿ ಪೂರ್ಣ ಬಿಂಬದಿಂದ ಪ್ರಕಾಶಿಸುವಂತೆ ದಿವ್ಯ ಕಾಂತಿಯಿಂದ ತನ್ನ ರಾಜ್ಯವನ್ನು ತಿರುಗಿ ಪ್ರವೇಶಿಸಿದನು. ಇದು 151ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.